ನಾನು ನಿಮ್ಮ ಪ್ರೀತಿಯ ಪ್ರಜ್ವಲ್ ಪ್ರಕಾಶ್. ಇವತ್ತು ಒಂದು ವ್ಲಾಗ್ ನಡೀತಾ ಇದೆ. ದಟ್ ಈಸ್ ರೈಲ್ವೆ ಕ್ರಾಸಿಂಗು. ರೈಲ್ವೆ ಲೈನ್ ಕೆಳಗಡೆ ಇದೆ. ಈ ಕಡೆ ಆ ಕಡೆ 220 ಟವರ್ ಇದೆ. ಯಾವ ಥರ ಕ್ರಾಸ್ ಮಾಡ್ತೀವಿ ಎಲ್ಲ ಈ ವಿಡಿಯೋಲಿ ಸಿಗುತ್ತೆ. ಬನ್ನಿ ಹೋಗೋಣ. 220 ಟವರು ದೊಡ್ಡದು. ನಾವು 47 ಟವರ್ಸಲ್ಲಿ 45 ಟವರ್ಸ್ ಎಲ್ಲ 66 KV, ಇದು ಮಾತ್ರ 220 KV. ಎಲ್ಲ ಲೇಬರ್ಸ್ ಎಲ್ಲ ಟೈಟಿಂಗ್ ಮಾಡ್ತಿದ್ದಾರೆ ಟವರ್ನ. ಇಲ್ಲಿಂದ ಹಿಡ್ದು ಆ ಕಡೆ ಹೋಗಬೇಕು. ಮಳೆ ಕೂಡ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ನೋಡಬೇಕು. 2 hours LC ಕೊಟ್ಟಿದ್ದಾರೆ. 2 hours-ಗೆ 17 lakhs ಪೇ ಮಾಡಿದ್ದೀವಿ. ನಮ್ಮ ಇಂಜಿನಿಯರ್ ಇನ್ನೊಬ್ಬ ಅಲ್ಲಿದ್ದಾನೆ. ಸೊ ಅಲ್ಲೊಂದು ಟವರ್ ಇದೆ. ಅಲ್ಲಿಂದ ಹಿಡ್ದು ಈ ಟವರ್ಗೆ ಲೈನ್ ಕ್ರಾಸ್ ಮಾಡಬೇಕು. ಇದೆ ರೈಲ್ವೆ ಲೈನು, ರೈಲ್ವೆ ಟ್ರ್ಯಾಕು. ಸೊ ಈ ಟ್ರ್ಯಾಕ್ನ ದಾಟಿಸಿ ಲೈನ್ ಎಳಿಬೇಕು, ಮೇಲೆ ತೊಗೊಂಡೋಗ್ಬೇಕು. ಆ ಟವರ್ಗೆ ಫಿಕ್ಸ್ ಮಾಡಬೇಕು. ನೋಡೋಣ ಹೆಂಗಾಗುತ್ತೆ ಅಂತ. ಎಲ್ಲ ಸ್ಕಿಲ್ ಲೇಬರ್ಸೇ ಇರೋದು. ನೋಡಿ ನಮ್ಮ ಇಂಜಿನಿಯರ್ ಅಲ್ಲಿ ಕೂತಿದ್ದಾನೆ. ಇಲ್ಲಿ ಹಾಯ್ ಹೇಳೋ ಅವನೇ. ಬರೀ 11 o'clock-ಇಂದ 1 o'clock-ವರೆಗೆ LC ಕೊಟ್ಟಿದ್ದಾರೆ. ಸೊ ಈ ಲೈನೆಲ್ಲ ಆಫ್ ಆಗಿರುತ್ತೆ. ಕಂಪ್ಲೀಟ್ ಲೈನ್ ಆಫ್ ಆಗಿರುತ್ತೆ. ಬರೀ ಒಂದು 2 hours ಅಷ್ಟೇ ಕೊಡೋದು. ಅದ್ರ ಮೇಲೆ ಎಕ್ಸ್ಟೆಂಡ್ ಮಾಡಿದ್ರೆ ಫೈನ್ ಹಾಕ್ತಾರೆ. ನೋಡೋಣ 2 hours-ಅಲ್ಲಿ ಮಾಡೋಕ್ಕಾಗುತ್ತಾ ಇಲ್ವಾ ಅಂತ. ಬಟ್ ಲೇಬರ್ಸ್ ಎಲ್ಲ ಸ್ಕಿಲ್ಡೇ. ತುಂಬ ಕಷ್ಟ ಇದೆ. ಇದೊಂದು ಲೈನ್ ಪಾರ್ ಆಗಿಬಿಡ್ತು ಅಂದರೆ ನಮಗೆ ಟೆನ್ಷನ್ ಫ್ರೀ. ಬೇರೆ ಏನೂ ಇರೋಲ್ಲ. ಬರೀ ಒಂದು 2 to 3 ಸ್ಪ್ಯಾನ್ ಸ್ಟ್ರಿಂಗಿಂಗ್ ಇದೆ. ಅದು ಮುಗ್ದೋಯ್ತು ಅಂದರೆ ನೆಕ್ಸ್ಟ್ ಮಂತ್ ಅಷ್ಟರಲ್ಲಿ ಓಪನ್ ಮಾಡೋದಷ್ಟೇ. ಬನ್ನಿ ವರ್ಕ್ ಹೆಂಗಾಗುತ್ತೆ, ಯಾವ ಥರ ಇರುತ್ತೆ ಎಲ್ಲ ಡಿಪಾರ್ಟ್ಮೆಂಟ್ ಅವರೆಲ್ಲ ಬರ್ತಿದ್ದಾರೆ. ನೋಡೋಣ. ಡಿಪಾರ್ಟ್ಮೆಂಟಿಂದ ಬಂದಿದ್ದಾರೆ ಇಬ್ಬರು. LC ಕೊಡ್ಸೋಕ್ಕೆ ಸ್ಟಾರ್ಟ್ ಆಗ್ತಿದೆ. ಟೈಮು ಆಗಿದೆ 11. ಇನ್ನು ಮುಂದಕ್ಕೆ ಏನೇನಾಗುತ್ತೆ ರೆಕಾರ್ಡ್ ಮಾಡ್ಕೊತೀನಿ. ಲೈನ್ ಸ್ಟಾರ್ಟ್ ಆಗಿದೆ. ಕರೀತಾರೆ ಯಾವ ಥರ ಅಂತ ತೋರಿಸ್ತೀನಿ. ಇವಾಗ ಬ್ಲಾಕೇಜ್ ಸಿಕ್ಕಿದೆ ನಮಗೆ ಆಫ್ಟರ್ 4 hours. ಕರೀತಾರೆ. मार्किंग करने के लिए बोलो. मार्किंग रेलवे डिपार्टमेंट पकड़ना है क्या? मोटा वायर आएगा तो लगेगा. थोड़ा मोटा आएगा. 30 mm 32 mm तक डालेगा. चलेगा हमारा. हाँ ಇಲ್ಲಿ ತೊಂದರೆ ಇಲ್ಲ. ಪ್ರಶಾಂತ್ ಬರ್ತಾನೆ ಸರ್. धीरे धीरे आराम से. तुम गिरना नहीं. आराम पीछे रहो. तू पीछे रहो. सीधा नीचे आ जाएगा तो. हाँ धीरे-धीरे आ जाएगा बाद में. हाँ तू नीचे आ जाएगा. ये मेले ऊपर राइट ओके ಬರ್ತಾನೆ. ಅವನು ಟೆನ್ಷನ್ ಕೊಡ್ಬೇಡ, ಆರಾಮಾಗಿ ಬರ್ತಾನೆ ಸುಮ್ಮನೆ. ಇದು ಚಿಕ್ಕಮಗಳೂರಲ್ಲಿ ಸಪ್ಲೈ ನೋಟಿಫೈ ಮಾಡಿದ್ರಾ? BCW ಬಂದು ಏನೇನು ಹೇಳ್ಬಿಟ್ಟು ಹೋಗಿದ್ದಾರೆ. ಅದಲ್ಲ ಹಲೋ. ಹಾಂ ಹೇಳಿ ಬನ್ನಿ ಹಾಕಿರ್ತೀನಿ. ನಾನು ಪೇಮೆಂಟ್ಗೆ ಹಾಕಿದ್ದೀನಿ. ಯಾರು ಉಸ್ ಪೇ ವೇಟ್ मत दो. और क्लैम्प से निकल जाएगा. फिर वो दोबारा करना पड़ेगा उधर. हाँ एक ये सच्चा है. एक कीजिए ना आराम से. ये ज़्यादा खींच रहे आप. वो बेचारा ढील नहीं दे पा रहा. हल्का हल्का कीजिए. हल्का
वो हल्का सा रस्सी खींचो इस तरफ। हाँ उधर रस्सी खींचो। हाँ ऐसा। धीरे 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 या धीरे 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 यार रोड में अंजाम पाऊँ नहीं चल चला ಅಳಿಸಿದಾರ ಬೆಳಗ್ಗೆ ತುಪ್ಪ ಚಿಕ್ಕ ಜೇನು ಇದು ದೊಡ್ಡದಾಗಿದೆ. ಎಷ್ಟೊತ್ತ ಓಡಿಸಿರೋದು ನಮ್ಮನ್ನ. ಸಣ್ಣದು ಸಣ್ಣ ಜೇನು और थोड़ा पीछे जाओ तो थोड़ा सा पीछे जाना। हाँ ऐसा तो पीछे गए तो ऊपर चढ़ेगा, तो आगे आगे तो नीचे आएगा। ये तो दो आदमी है ना। ಸ್ವಲ್ಪ ಆ ಕಡೆ ಹೋಗ್ಬೇಕಿತ್ತು. ಇವರೇ ನಮ್ಮ ಗಂಗಣ್ಣ ಮೆಕ್ಯಾನಿಕ್. ನಮಸ್ಕಾರ ಹೇಳ್ರಿ. ಇನ್ನು 3 ಲೈನ್ ಇದೆ. ಎಲ್ಲ ರೈಲ್ವೆ ವೆಹಿಕಲ್ಸ್ ಎಲ್ಲ ಆ ಕಡೆ ಇದೆ. ಪೇಪರ್ಸ್ ಮಾಡ್ತಿದ್ದಾರೆ ಅಷ್ಟೇ ಗುರು. ಬರೀ 2 ಅವರ್ಸ್ಗೆ 17 lakhs ಅಂತ. ಕಾಸ್ಟ್ಲಿ, ರೈಲ್ವೆ ಡಿಪಾರ್ಟ್ಮೆಂಟ್ ಕಾಸ್ಟ್ಲಿ. ಹಾಯ್ ಹೇಳ್ರಿ ಎಲ್ಲರಿಗೂ. ಹಾಯ್. ದಪ್ಪ ಕುಡಿಯೋರ ಕಂಡಿಡಿಯಕ್ಕೆ ಆಗ್ತಿಲ್ಲ. ಮಾಡಿ ಅಲ್ಲಿ ಎಷ್ಟು ಗಂಟೆ ಗಸ ಹಣ್ಣೆ ಚಿದಂಗ ಅನ್ನ ಪೀಸ್ರೆ ಗಸ ಹೋಗ್ತಿದ್ದಂಗೆ ಮೇಲೆ बेल लगा या बेल बाबा तो हां हेलो हरा तेरा बाबा ना या अनारे बाबा अनारे लाला गया तो कर दिया मुड़ी बेला दो अनारे की बेला हां कुला बेल का बाप क्या तोड़ रहा है
Ni tu jugaad mah huyuk kan tapi ini koi. ಅಲ್ಲಿ ಕ್ಲ್ಯಾಂಪ್ ಅಷ್ಟೇ ಹಾಕೋದಲ್ಲ ಅದು. ಅವನು ಅದು ಹಾಕೋತಾನೆ, ಅದನ್ನ ಮೇಲೆ ಇಟ್ಕೊಂಡ್ಬಿಟ್ಟ ಅಂದ್ರೆ ಇವ್ನು ರಿಲೀಸ್ ಮಾಡ್ತಾನೆ, ಅರ್ಥವೇರ್ ಹೇಳ್ತಿರ್ತಾನೆ ಇವ್ನು ನೆಕ್ಸ್ಟ್. Lala kan over bang. ಮೂರು ವೈರ್ ಹತ್ತು ವೈರ್, ಸಣ್ಣದು ಒಂದು ವೈರ್ ಇದೆ, ಮೇಲೆ ಹಾಕ್ಬೇಕಂತ. ಕರೆಕ್ಟು 2 hours ಕೊಟ್ಟಿದ್ರು ಕಂಪ್ಲೀಟ್ ಮಾಡೋಕ್ಕೆ. 2 hours ಮುಂಚೆನೇ ಕಂಪ್ಲೀಟ್ ಮಾಡಿದ್ದೀವಿ. 3 ವಯಸ್ಸು ಆಯಿತು, 3 ವಯಸ್ಸು ಆಗಿದೆ. ಲಾಸ್ಟ್ ಒಂದು ಟಾಪಲ್ಲಿ ಇದೆಯಲ್ಲ, ಅದೊಂದು ಕಂಪ್ಲೀಟ್ ಆಗಬೇಕು. ಇದೊಂದೇ ಗಂಡಾಂತರ ಇದ್ದಿದ್ದು ನಮ್ಮ ಸ್ಟೇಷನ್. ಇದು ಕಾರ್ ಆಯಿತು ಅಂದರೆ ಇನ್ನು ಮಿಕ್ಕಿದೆಲ್ಲ 3 ಸ್ಕ್ಯಾನ್ಸು, ಟೋಟಲ್ 6 ಇದೆ. ನೀವು ಬೇಗ ಮುಗಿಸ್ತೀವಿ, ಆದಷ್ಟು ಬೇಗ ಸಿಗ್ತೀವಿ ನಾವು. ಕಂಪ್ಲೀಟ್ ಆಯಿತು. ಫೈನಲಿ ಕಂಪ್ಲೀಟ್ ಆಯಿತು ಸ್ಪ್ರಿಂಗಿಂಗು. ಅವ್ರು ಕೊಟ್ಟಿದ್ದು 2 hours 1 hour 45 minutes ಅಲ್ಲಿ ಕಂಪ್ಲೀಟ್ ಮಾಡಿದ್ದೀವಿ. ಇದೊಂದೇ ಟಫ್ ಆಗಿದ್ದು ನಮಗೆ ಮಾಡಬೇಕಂತ. ಆದಷ್ಟು ಬೇಗ ಇನ್ನೊಂದು ವಿಡಿಯೋ ಬರ್ತಿದೆ, ಹಾರರ್ ಸೀಕ್ವಲ್ ಆಗಿದೆ, ಮತ್ತು ಅಲ್ಲಿ ನಾನು ಸಿಗ್ತೀನಿ. ಇವತ್ತಿಗೆ ಇಷ್ಟೇ. ನಾನು ನಿಮ್ಮ ಪ್ರೀತಿಯ ಪ್ರಜ್ವಲ್ ಪ್ರಕಾಶ್, ಸೈನಿಂಗ್ ಆಫ್. ಜೈ ಭೋಲೆನಾಥ್.